ಕಾಂಗ್ರೆಸ್ನಲ್ಲಾದಂತಹ ದೆಹಲಿ ಪರೇಡ್ ಆಯಿತು. ಈಗ ಬಿಜೆಪಿ ಬಣದಲ್ಲೂ ಕೂಡ ಆಗ್ತಾ ಇದೆ. ಅದರಲ್ಲೂ ಕೂಡ ವಿಜೇಂದ್ರ ವಿರುದ್ಧ ಹೈಕಮಾಂಡ್ಗೆ ರೆಬಲ್ಸ್ನಿಂದ ದೂರು. ಚುನಾವಣಾ ಹಿತದೃಷ್ಟಿಯಿಂದ ಅಧ್ಯಕ್ಷರನ್ನ ಬದಲಾಯಿಸಿ, ರಾಜ್ಯದಲ್ಲಿ ಸಮರ್ಪಕವಾಗಿ ಹೋರಾಟ ಮಾಡ್ತಾ ಇಲ್ಲ, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಹೋರಾಟದ ರೂಪುರೇಷೆ ಸಂಘಟನೆ ಮಾಡ್ತಾ ಇಲ್ಲ, ಸರ್ಕಾರದಲ್ಲಿ ಆಂತರಿಕ ಕಚ್ಚಾಟ ನಡೀತಾ ಇದ್ರೂ ಕೂಡ ಈ ಬಗ್ಗೆ ತಕ್ಕ ಹೋರಾಟವನ್ನ ಮಾಡಿಲ್ಲ ಅಂತ ರೆಬೆಲ್ ಬಣ ಈಗ ದೂರು ಕೊಡ್ತಾ ಇದೆ. ಕೇವಲ ಮಾಧ್ಯಮ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗಿದೆ. ಹೇಗಂತ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ಗೆ ಬಿಜೆಪಿ ರೆಬೆಲ್ಸ್ ತಂಡದಿಂದ ದೂರು. ಸರ್ಕಾರದಲ್ಲಿ ಇಷ್ಟೆಲ್ಲ ಸರ್ಕಸ್ಗಳು ನಡೀತಾ ಇದ್ರು ಕೂಡ ಅದರ ವಿರುದ್ಧ ಸಮರ್ಪಕ ಧ್ವನಿ ಎತ್ತಾ ಇಲ್ಲ, ಹೋರಾಟದ ರೂಪುರೇಷೆ ಸಂಘಟನೆ ಮಾಡ್ತಾ ಇಲ್ಲ ಅಂತ ವಿಜೇಂದ್ರ ವಿರುದ್ಧ ಹೈಕಮಾಂಡ್ಗೆ ರೆಬೆಲ್ ಟೀಮ್ ದೂರು ಕೊಟ್ಟಿದೆ. ದೆಹಲಿಯಲ್ಲಿದೆ ಬಿಜೆಪಿ ರೆಬೆಲ್ಸ್ ಟೀಮ್. ವಿಜೇಂದ್ರ ವಿರುದ್ಧ ಸಿಡಿದೆದ್ದಿರುವಂತಹ ಈ ತಂಡ ಸರ್ಕಾರದಲ್ಲಿ ಇಷ್ಟು ಆಂತರಿಕ ಕಚ್ಚಾಟ ಆಗ್ತಾ ಇದ್ರು ಕೂಡ ಈ ಬಗ್ಗೆ ತಕ್ಕ ಹೋರಾಟ ಮಾಡಿಲ್ಲ, ಬರೀ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗಿದೆ. ಅಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಬಿವೈ ವಿಜೇಂದ್ರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಮತ್ತೆ ವಿಜೇಂದ್ರ ವಿರುದ್ಧ ಬಹಳ ಪ್ರಬಲವಾದಂತಹ ಧ್ವನಿ ಕೇಳಿ ಬರ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ. ಹೋರಾಟ ಸರಿಯಾಗಿ ಮಾಡ್ತಿಲ್ಲ, ರೂಪುರೇಷೆಗಳು ಸರಿಯಾಗಿಲ್ಲ, ಬರೀ ಮಾಧ್ಯಮಕ್ಕೆ ಹೇಳಿಕೆಗಳನ್ನು ಕೊಡೋದಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಅವರಿಗೆ ದೂರನ್ನ ಕೊಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನ ತಂಡಗಳು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದನ್ನ ನಾವು ನೋಡ್ತಾ ಇದ್ವಿ. ಈಗ ಬಿಜೆಪಿ ಸರದಿ ಅನ್ಸುತ್ತೆ. ಬಿಜೆಪಿಯಲ್ಲೂ ಕೂಡ ಆಂತರಿಕ ಕಚ್ಚಾಟ ಏನು ಹೊಸ್ತಲ್ಲ, ಆದ್ರೆ ಈಗ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿಲ್ಲ ಅಂತ ವಿಜೇಂದ್ರ ವಿರುದ್ಧ ಏನು ಧ್ವನಿ ಎತ್ತುತ್ತಾ ಇದೆ ಈ ರೆಬೆಲ್ಸ್ ತಂಡ? ಏನಂತ ದೂರು ಕೊಟ್ಟಿದೆ, ಏನ್ ಆಕ್ಷನ್ ಆಗ್ತಾ ಇದೆ? ಖಂಡಿತ ಪ್ರಮುಖವಾಗಿ ಕಳೆದ 3 ದಿನಗಳಿಂದ ಕೂಡ ರೆಬೆಲ್ ಗ್ಯಾಂಗ್ ದೆಹಲಿಯಲ್ಲಿ ಬಿಡುಬಿಟ್ಟಿರುವಂಥದ್ದು. ಬೇರೆ ಬೇರೆ ನಾಯಕರನ್ನ ಏನು ಭೇಟಿ ಮಾಡಿ ಏನು ಒಂದಷ್ಟು ಚರ್ಚೆ ಕೂಡ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ರಾಧಾ ಮೋಹನ್ ಅಗ್ರವಾಲ್ ಸೇರಿದಂತೆ ಕುಮಾರಸ್ವಾಮಿ ಮತ್ತು ಸುಧಾಕರ್ ಮತ್ತು ಸೋಮಣ್ಣ ಸೇರಿದಂತೆ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಂತರಿಕ ವಿಚಾರ ಕಚ್ಚಾಟ ನಡೀತಾ ಇದ್ರೂ ಕೂಡ ಯಾವುದೇ ರೀತಿ ರೂಪುರೇಷೆಗಳು ಮಾಡಿಲ್ಲ ಮತ್ತು ಹೋರಾಟ ಮಾಡಿಲ್ಲ ಅನ್ನೋದು ಕೂಡ ಆರೋಪ ಕೇಳಿಬರ್ತಾ ಇರುವಂಥದ್ದು. ಮತ್ತು ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಹೋರಾಟ ಅಂದರೆ ಗಂಭೀರವಾದಂಥ ಸ್ವರೂಪ ಮಾಡುವಂಥ ಏನು ಪಕ್ಷಕ್ಕೆ ಇಂಪ್ಯಾಕ್ಟ್ ಆಗುವಂಥ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಇದ್ರ ಜೊತೆಗೆ ಏನು ರಾಜ್ಯದಲ್ಲಿ ರೈತರ ಸಮಸ್ಯೆ, ಮೆಕ್ಕೆಜೋಳ ಇರ್ಬೋದು, ಕಬ್ಬು ಬೆಳೆಗಾರ ಇದರಲ್ಲೂ ಕೂಡ ಸಾಕಷ್ಟು ತೊಡಗಿಲ್ಲ ಅನ್ನೋ ಆರೋಪ ಇರುವಂಥದ್ದು. ಪ್ರಮುಖವಾಗಿ ಇಷ್ಟೆಲ್ಲ ಅಜೆಂಡಾ ಇದ್ರೂ ಕೂಡ ಯಾವುದೇ ರೀತಿ ರಾಜ್ಯ ಬಿಜೆಪಿ ಸಂಘಟನೆ ವಿಚಾರದಲ್ಲಿ ಆಕ್ಟಿವ್ ಆಗಿಲ್ಲ ಅನ್ನೋ ಆರೋಪ ಇರುವಂಥದ್ದು. ಸದ್ಯ 3 ದಿನಗಳಿಂದ ಈ ಒಂದು ನಾಯಕರನ್ನ ಭೇಟಿ ಮಾಡಿ ರೆಬೆಲ್ ಟೀಮ್ ಒಂದು ದೂರನ್ನು ಕೂಡ ನೀಡಿರುವಂಥದ್ದು. ರಾಜ್ಯಾಧ್ಯಕ್ಷರು ಯಾವುದೇ ರೀತಿಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಮಾಡ್ತಾ ಇರುವಂಥದ್ದು. ಇದನ್ನ ಬದಲಾವಣೆ ಮಾಡಲೇಬೇಕನ್ನೋದು ಕೂಡ ಏನು ಪಟ್ಟಿಡ್ದಿರುವಂಥದ್ದು. ಅಂದರೆ ರಾಜ್ಯಾಧ್ಯಕ್ಷರು ಬದಲಾವಣೆ ಮಾಡಿದ್ರೆ ಏನು ರಾಜ್ಯದಲ್ಲಿ ಸಂಘಟನೆ ವಿಚಾರದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಕೂಡ ಏನು ಒಂದು ತಂಡದ ಮಾತಾಗಿರುವಂಥದ್ದು. ಹೀಗಾಗಿ ಪ್ರತ್ಯೇಕ ಬಣದಲ್ಲಿ ಒಂದು ರಮೇಶ್ ಜಾರಕಿಹೊಳಿ ಮತ್ತೆ ಏನು ಕುಮಾರ್ ಬಂಗಾರಪ್ಪ ಮತ್ತೆ NR ಸಂತೋಷ್ ಸೇರಿದಂತೆ ಒಂದಷ್ಟು ನಾಯಕರು ಕೂಡ ಈಗ ದೆಹಲಿಯಲ್ಲಿ ಕಳೆದ 3 ದಿನಗಳಿಂದ ಬಿಟ್ಟು ಒಂದು ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಹತ್ರ ಕೂಡ ಈಗಾಗಲೇ ಈ ಒಂದು ಮಾಹಿತಿ ಕೂಡ ಹೈಕಮಾಂಡ್ಗೆ ರವಾನಿಸುವಂತ ಒತ್ತಡ ಕೂಡ ಏರಿರುವಂಥದ್ದು. ಯಾಕಂದ್ರೆ ಏನು ಮುಂಬರುವಂತ 2028 ಚುನಾವಣೆ ಏನಿದೆ ಇದರಲ್ಲಿ ಇದೇ ರೀತಿಯ ಒಂದು ಗೊಂದಲ ಇಟ್ಕೊಂಡು ಹೋಗೋದಾದ್ರೆ ಹಿರಿಯರನ್ನ ಏನು ಪರಿಗಣಿಸಿ ಮತ್ತೆ ಇತರ ಒಂದು ನಾಯಕರನ್ನ ಜೊತೆಗೂಡಿ ಹೋಗೋದಾದ್ರೆ ಏನು ಸಾಕಷ್ಟು ಒಂದು ಹೆಚ್ಚಿನ ಸೀಟನ್ನು ಗೆಲ್ಲುವ ಒಂದು ಉದ್ದೇಶದಿಂದ ಒಂದು ಭೇಟಿ ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಏನು ಕಾಂಗ್ರೆಸ್ನಲ್ಲಿ CM ಸೀಟ್ ವಿಚಾರವಾಗಿ ಏನು ಗೊಂದಲ ಇದೆ ಮತ್ತೆ ಆಂತರಿಕವಾಗಿ ಏನು ಕಚ್ಚಾಟ ನಡೀತಾ ಇದೆ, ಈ ಹಿನ್ನೆಲೆಯಲ್ಲಿ ಅದನ್ನ ಏನು ಬೇಳ್ಕು ಚೆಲ್ಲುವಂಥ ಕೆಲಸ ಬಿಜೆಪಿ ಮಾಡಿಲ್ಲ. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಏನು BY ವಿಜೇಂದ್ರ ಅವರು ಮಾಡಿಲ್ಲ ಅನ್ನೋ ಒಂದು ಒತ್ತನ್ನು ಕೂಡ ಏನು ಹೈಕಮಾಂಡ್ಗೆ ರವಾನಿಸಿರುವಂಥದ್ದು. ಈಗ ಏನು ಹೈಕಮಾಂಡ್ ಕೂಡ ಒಂದೇ ಸಂದೇಶ ಕೂಡ ನೀಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಏನು ಪಾರ್ಲಿಮೆಂಟ್ ನಡೀತಾ ಇದೆ, ಇದಾದಂಥ ಬಳಿಕ ಮತ್ತಷ್ಟು ಸರಿ ಮಾಡೋಣ ಮತ್ತು ರಾಜ್ಯಕ್ಕೂ ಕೂಡ ಏನು ಬಂದು ಮಾತಾಡ್ತೀವಿ ಅನ್ನೋ ಒಂದು ಸಂದೇಶ ಕೂಡ ನೀಡಿದ್ದಾರೆ. ಸದ್ಯ 3 ದಿನಗಳಿಂದ ದೆಹಲಿಯಲ್ಲಿ ಬೀಡುಬಿಟ್ಟು ಇತರ ಒಂದು ನಾಯಕರು ಏನು ಬಿಜೆಪಿ ನಾಯಕರ ಜೊತೆಗೆ ಕುಮಾರಸ್ವಾಮಿನ ಭೇಟಿ ಮಾಡಿ ಏನು ಸಂಘಟನಾತ್ಮಕವಾಗಿ ವಿಚಾರವಾಗಿ ಸಾಕಷ್ಟು ಒಂದು ಚರ್ಚೆ ಮಾಡಿ ಒಂದು ಮಹತ್ವದ ಬೆಳವಣಿಗೆ ಕೂಡ ದೆಹಲಿಯಲ್ಲಿ ನಡೆದಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಹೇಶ್ ತಮ್ಮ ಮಾಹಿತಿಗೆ.